ಸರ್, ಮೊದಲನೇದಾಗಿ ಅಮ್ಮನವರು ಕೆರೆ ಏರಿ ಮೇಲೆ ವಾಸ, ಬನ್ನಿ ಮಹಾಕಾಳಿ ತಾಯಿ ಕೆಂಪಾಂಬುದಿ ಕೆರೆ ಏರಿ ಮೇಲೆ ಒಂದು ತಾಯಿ ನೆಲೆಸಿರೋದು. ಮುಂಚೆ ಈ ಅಮ್ಮನಿಗೆ ಗುಡಿ ಗೋಪುರ ಏನೂ ಇರಲಿಲ್ಲ. ಬರುವಂತ ಭಕ್ತಾದಿಗಳು ಎಲ್ಲರೂ ತಾಯಿಯ ಪಾದ ಮುಟ್ಟಿ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ರು. ಅದು ಅದೇ ರೀತಿ ಇವತ್ತು ನಡ್ಕೊಂಡು ಹೋಗ್ತಾ ಇದೆ. ಮತ್ತೆ ಪ್ರತಿ ಅಮಾವಾಸ್ಯೆ, ಹುಣ್ಣಿಮೆ ಇಂಥ ದಿನಗಳಲ್ಲಿ ವಿಶೇಷವಾಗಿ ಹೋಮಗಳನ್ನು ಮಾಡಿ ಬರುವಂತ ಭಕ್ತಾದಿಗಳಿಗೆ ಅನ್ನದಾಸೋಹ ಮತ್ತು ಪ್ರಸಾದದ ವ್ಯವಸ್ಥೆ ಮಾಡಿರ್ತಾ ಇದ್ವಿ. ಮತ್ತೆ ಪ್ರತಿ ಗ್ರಹಣ ಕಾಲದಲ್ಲಿ ನಮ್ಮ ಅನಾದಿ ಕಾಲದಿಂದಲೂ ಗುರುಗಳು ಹೇಳಿದಾಗೆ ಗ್ರಹಣ ಕಾಲದಲ್ಲಿ ನಾವು ಏನು ಭಗವಂತನ ಬೇಡಿಕೊಳ್ತೀವೋ, ಅಂದ್ರೆ ಭೂಮಿಗಾಗ್ಲಿ ಮನುಷ್ಯರಿಗಾಗ್ಲಿ ಯಾವುದೇ ರೀತಿ ತೊಂದರೆ ತಾಪತ್ರಗಳು ಬರದೇ ಇರಲಿ ಅಂತ ಬೇಡ್ಕೊಳ್ತಾ ಆ ಅಮ್ಮನಿಗೆ ಪೂಜೆ ಸಲ್ಲಿಸಿ ಆ ಒಂದು ಹೋಮವನ್ನು ಮಾಡಿ ಆ ಹೋಮದ ಕುಂಭಾಭಿಷೇಕನ ಅಮ್ಮನವ್ರಿಗೆ ಮಾಡಿ ಈಗ ಬರುವಂತ ಭಕ್ತಾದಿಗಳಿಗೆ ವ್ಯವಸ್ಥೆ ಮಾಡಿರ್ತೀವಿ. ನಾಳೆ ಬೆಳಗ್ಗೆ ಎಷ್ಟೊತ್ತಿಗೆ ಓಪನ್ ಆಗುತ್ತೆ ದೇವಾಲಯ? ನಾಳೆ ಏನಾದರೂ ದೇವಸ್ಥಾನದಲ್ಲಿ ಈ ಗ್ರಹಣಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಪೂಜೆಗಳಿದೆಯಾ ಅಂತ? ಸರ್, ಗ್ರಹಣ ಕಾಲದಲ್ಲಿ ವಿಶೇಷವಾಗಿ ಪೂಜೆ ಹೋಮ ಆಗಿದೆ. ನಾಳೆಯಿಂದ ಅಮ್ಮನವರ ದರ್ಶನ ವಿಶೇಷವಾಗಿ ಎಲ್ಲ ಭಕ್ತಾದಿಗಳಿಗೂ ಬೆಳಗ್ಗೆ 6 ಗಂಟೆಯಿಂದ ಪ್ರಾರಂಭ ಆಗುತ್ತೆ.